ತುಂಬ ಹೆಣ್ಮಕ್ಳು ಮನಸ್ಸು ತುಂಬ ಸೆನ್ಸಿಟಿವ್ ಆಗ್ತಾ ಇದೆ. ಅದರಲ್ಲೂ ಈಗಿನ ಜನ್ರೇಷನ್ ಸಣ್ಣ ಪುಟ್ಟದಕ್ಕೂ ಆತ್ಮಹತ್ಯೆ, ಮನೆ ಬಿಟ್ಟು ಹೋಗೋದು, ಇನ್ನೇನೋ ಮಾಡ್ಕೊಳ್ಳೋದು. ಈ ರೀತಿಯ ಮನಸ್ಥಿತಿಗಳಿಗೆ ಏನು ಹೇಳ್ತೀರಿ? ಈ ದೇಹವನ್ನು ಕೊಟ್ಟಿರೋದಾದ್ರೂ ಯಾತಕ್ಕೆ? ಪ್ರಕೃತಿಯಲ್ಲಿ ನಾವು ನಿರ್ಮಾಣ ಆಗಿರೋದಾದ್ರೂ ಯಾತಕ್ಕೆ? ಜೀವಿಸಕ್ಕೆ, ಸಾಯೋಕಲ್ಲ. ಸಾವು ಒಂದ್ ದಿವಸ ಬರುತ್ತೆ, ತಾನಾಗೆ ಹುಡುಕೊಂಬರುತ್ತೆ. ತಾನಾಗೆ ಹುಡುಕೊಂಬರುವಂಥದ್ದು ಮತ್ತು ತಾನಾಗೆ ನಮಗೆ ಜೀವ ಕೊಟ್ಟಂಥ ಪ್ರಕೃತಿ ಜೀವವನ್ನು ತಗೊಂಡು ಹೋಗೋವರೆಗೂ ಕೂಡ ನಮ್ಮನ್ನ ಕಳಿಸಿರ್ತಕ್ಕಂಥದ್ದು ಉಪಯುಕ್ತವಾಗಿರ್ಲಿ ಅಂತ ಧೈರ್ಯ ಮಾಡಬೇಕು. ನಿಮ್ಮಲ್ಲಿ ಶಕ್ತಿ ಇದೆ, ಅಂತಃಶಕ್ತಿ ಇದೆ, ಯಾರಿಲ್ಲದೆ ಹೋದ್ರೂ ಬದುಕಬಹುದು ಅನ್ನೋ ಛಾತಿ ಇರುತ್ತೆ, ಛಲ ಇರುತ್ತೆ, ಹಠ ಇರುತ್ತೆ. ಯಾಕೆ ಸಾಯ್ಬೇಕು? ದೇವರು ಕೊಟ್ಟಂತ ಈ ದೇಹ ಬಹಳ ಉಪಯುಕ್ತವಾದಂಥ ಮತ್ತು ಪವಿತ್ರವಾದಂಥದ್ದು. ನಿಮ್ಮನ್ನ ನೀವು ಪ್ರೀತಿಸ್ಕೋಬೇಕು, ನಿಮ್ಮ ದೇಹವನ್ನ ನೀವು ಪ್ರೀತಿಸ್ಕೋಬೇಕು. ನೆಮ್ಮದಿ ಶಾಶ್ವತವಾಗಿ ಸಿಗತ್ತೆ? ಇಲ್ಲ. ತೃಪ್ತಿ ಶಾಶ್ವತವಾಗಿ ಸಿಗತ್ತೆ? ಇಲ್ಲ. ಇದು ಮನುಷ್ಯ ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು ಬಯಸ್ತಾನೆ ಇರುತ್ತೆ. ಸೊ ದೇರ್ ಇಸ್ ನೋ ಎಂಡ್. ಆದ್ರಿಂದ ಸಿಕ್ಕಷ್ಟು ತೃಪ್ತಿಯಾಗಿ ಖುಷಿಯಾಗಿ ಬದುಕೋ ಪ್ರಯತ್ನ ಮಾಡಬೇಕು, ಜೀವಿಸ್ಬೇಕು, ಖುಷಿಯಾಗಿ ಜೀವಿಸಿ. ಈ ಯೋಜನೆಗಳ ಬಗ್ಗೆ ಸರ್ಕಾರದ ಸದಸ್ಯತ್ವ ನಾವು ಬಿಟ್ಟು ಮಾತನಾಡೋದಾದ್ರೆ, ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನೀವು ಗಮನಿಸೋದಾದ್ರೆ ಏನು ಹೇಳ್ತೀರಿ? ಅವಳಿಗೆ ಉಪಯೋಗ ಆಗಿದೆ, ಅವಳ ಕುಟುಂಬಕ್ಕೆ ಉಪಯೋಗ ಆಗಿದೆ. ಈಗ ಬೆಲೆ ಏರಿಕೆ, ನಾನೀಗ ರಾಜಕಾರಣಿಯಾಗಿ ಮಾತಾಡೋಕ್ಕಿಂತ ಸಾಮಾನ್ಯ ಮಹಿಳೆಯಾಗಿ ನಾನು ಮಾತಾಡಬೇಕು ಅಂದ್ರೆ, ಬೆಲೆ ಏರಿಕೆಗೆ ಏನನ್ನೂ ಕೂಡ ಅವಳು ಎಟಕಲಾರದಂತಹ ಪರಿಸ್ಥಿತಿ. ಒಂದು ಕಡೆ ಯಾರಿಗೂ ಸಂಬಳಗಳನ್ನ ಯಾವುದೇ ಒಂದು ಸಂಸ್ಥೆ ಯಾರೇ ಆಗಲಿ ಸಂಬಳವನ್ನ ಹೆಚ್ಚು ಮಾಡೋ ಪರಿಸ್ಥಿತಿಲಿಲ್ಲ. ಕರೆಕ್ಟ್. ಅವನ GST ಇನ್ನೊಂದು ಮತ್ತೊಂದು ಕೊರೋನಾ ಅದು ಇದು ವ್ಯವಹಾರ ಬಂಡವಾಳ ಹಾಕಿದ್ದು. ಬಟ್ ಟ್ಯಾಕ್ಸಸ್ ಹತ್ರ ಜಾಸ್ತಿ ಆಗುತ್ತೆ, GST ಜಾಸ್ತಿ ಆಗುತ್ತೆ, ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ. ಕಟ್ಟದೆ ಇರಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಬಡವನು ಕೂಡ ಒಂದು ಬಿಸ್ಕೆಟ್ ತಗೊಂಡ್ರು ಕೂಡ ಅದ್ರ ಮೇಲೆ ಒಂದು GST ಇರುತ್ತೆ, ಟ್ಯಾಕ್ಸ್ ಇರುತ್ತೆ ಅಲ್ವಾ? ಸೊ ಹೀಗಿರುವ ಪರಿಸ್ಥಿತಿಯಲ್ಲಿ ವೆರೈಟೀಸ್ ಆಫ್ ಲೈಫ್ಸ್ ಇದೆ. ಸೊ ಆ ಪರಿಸ್ಥಿತಿಯನ್ನು ನೋಡಿದಾಗ ಒಂದಿಷ್ಟು ಆಧಾರ ಅಂತ ಹೇಳ್ತೀನಿ ನಾನು ಇದಕ್ಕೆ. ಇದನ್ನೆಲ್ಲ ನೋಡಿದಾಗ ಕನಿಷ್ಠ ಒಂದು ಕುಟುಂಬಕ್ಕೆ ಒಂದು 4-5 ಸಾವಿರ ರೂಪಾಯಿ ನೇರವಾಗಿ ಅವ್ರಿಗೆ ಹೋಗತ್ತೆ ಅಂತ ಹೇಳಿದ್ರೆ ಸಹಾಯ ಆಗ್ತಿದೆ ಅಂತ ನನಗನ್ಸುತ್ತೆ. ಎಸ್, ಕಮಿಂಗ್ ಬ್ಯಾಕ್ ಟು ಪುಟ್ಟಕ್ಕನ ಮಕ್ಕಳು, ಇದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು? ಕಥೆ ತುಂಬಾ ಚೆನ್ನಾಗಿತ್ತು, ಪಾತ್ರ ಕೂಡ ಚೆನ್ನಾಗಿತ್ತು. ಆಮೇಲೆ ಒಂದು ಮೊದಲನೇ ಸಲ ಮೆಗಾ ಸೀರಿಯಲ್ ನಾನು ಮಾಡ್ತಿರೋದು. ಇದುವರೆಗೂ ನಾನು ಯಾವ ಮೆಗಾ ಸೀರಿಯಲ್ ಮಾಡಿಲ್ಲ. ಮೆಗಾ ಸೀರಿಯಲ್ ಅಂತ ಹೋದ್ರು ಕೂಡ ಒಂದು 100 ಎಪಿಸೋಡ್ 200 ಎಪಿಸೋಡ್ ಒಂದು ಅಮ್ಮ ನಿನಗಾಗಿ ನಾವು 2 ಸೀರಿಯಲ್ ಆ ಥರದ್ದೆಲ್ಲಾನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಫಸ್ಟ್ ಟೈಮ್ ಇನ್ ಮೆಗಾ ಸೀರಿಯಲ್ ಕಾಣಿಸ್ಕೋಬೇಕು ಅಂತ ಒಂದು ಮಾಡೋಣ ಅಂತ ಅನಿಸ್ತು, ಮಾಡ್ತಾ ಇದ್ದೀನಿ. ಪದೇ ಪದೇ ನೆನಪಾಗುವಂತ ಘಟನೆ? ಬಹಳ ದೂರ ಸಾಗಿ ಬಂದ್ಬಿಟ್ಟಿದ್ದೀನಿ, ಮುಗ್ದೋಗಿದ್ದಾವೆ ಎಲ್ಲವೂ ಕೂಡ. ಆ ಕ್ಷಣಕ್ಕೆ ಆ ಕಾಲಕ್ಕೆ ಅದು ನೋವಾಗಿತ್ತು ಅಂತಾದರೆ ಈಗ ಯಾವುದು ಇಷ್ಟೇನಾ ಆಗೋಯ್ತು ಬಿಡು ಅನಿಸ್ಬಿಡುತ್ತೆ. ನಮ್ಮ ಮನಸ್ಸಿಗೆ ದೇಹಕ್ಕೆ ಇಷ್ಟವಿಲ್ಲದೆ ಇರೋವಂಥ ನಡವಳಿಕೆಗಳು ಒಬ್ಬ ಗಂಡ ನಡ್ಕೊಂಡಾಗ್ಲೋ ಥರದ್ದೆಲ್ಲ ಇರುತ್ತಲ್ಲ. ಜೀವನದುದ್ದಕ್ಕೂ ಇದು ಬೇಡಪ್ಪ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಅಂತ ಮಹಿಳೆಯರಿಗೆ ಏನು ಹೇಳ್ತೀರಿ? ಮರ್ತು ಬಿಡಿ ಅಂತೀನಿ. ಇಲ್ಲಿವರೆಗಿನ ಬದುಕಿನಲ್ಲಿ ತುಂಬ ರೆಗ್ರೆಟ್ ಮಾಡುವಂಥ ವಿಚಾರ? ನನ್ನ ಮಗನ ಬಗ್ಗೆ. ಸಣ್ಣ ವಯಸ್ಸಲ್ಲೇ ನಾನು ತುಂಬ ನಾಟಕಗಳು ಕೊಟ್ಟೋಗ್ತೇನೆ. ನನ್ನ ಮಗಳು ಹಾಸ್ಟೆಲಲ್ಲಿ ಬೆಳೆದ್ಲು. ಮಗಳಿಗಾಗಲಿ ಮಗನಿಗಾಗಲಿ, ವಿಶೇಷವಾಗಿ ಮಗನಿಗೆ ಹೆಚ್ಚು ನೋವು ಮಾಡಿದ್ದೀನಿ ಅನ್ಸುತ್ತೆ, ಕೊಟ್ಟಿಲ್ಲ ಜೊತೆಲಿ ನೋವು ಮಾಡಿದ್ದೀನಿ ಅನಿಸುತ್ತೆ. ಮಗಳು ಸ್ವಲ್ಪ ಮೆಂಟಲಿ ಶಿ ಇಸ್ ವೆರಿ ಸ್ಟ್ರಾಂಗ್. ಅವಳು ಅದ್ರ ಬಗ್ಗೆ ಎಲ್ಲ ಭಾಳ ತಲೆ ಕೆಡಿಸ್ಕೊಳಕ್ಕಲ್ಲ. ತಲೆ ಕೆಡಿಸ್ಕೊಂಡ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇವನು ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ನನಗನ್ನಿಸುತ್ತೆ ನಾನು ಅವನಿಗೆ ಕೊಡಬಹುದಾದಂಥ ಸಮಯ ಎಲ್ಲವೂ ಕೂಡ ಬದುಕನ್ನು ಕಟ್ಕೊಡೋವಂಥದ್ದು, ಬದುಕನ್ನು ಕಟ್ಟಿಕೊಳ್ಳೋ ಕಡೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಅನಿವಾರ್ಯತೆ ನನ್ನ ಬದುಕಿಗೆ ಬಂದದ್ದು ದುರಂತ.